ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಬರ್ರಿ ಇವತ್ತು ಲಿಂಬೆಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಮ್ಮ ಕಡೆ ಯಾವ ರೀತಿ ಹಾಕ್ತೀವಿ ಅಂತಂದು ರೆಸಿಪಿ ಹೇಳಕತ್ತೀನಿ ನೋಡ್ರಿ. ಇವು ಟೋಟಲಿ ಲಿಂಬೆಕಾಯಿ ಬಂದುಬಿಟ್ಟು 100 ಅದಾವೆ. ಅದ್ರಾಗಿನೂ ಮೊದಲು ತಂದು ಬಳಕ ಏನು ಮಾಡಿದ್ರಿ, ಹೊಲ್ದಾಗಿನ ಹರ್ಕೊಂಡು ಬಂದ ಬಳಕ ಅದನ್ನು ಒಂದು ಸ್ವಲ್ಪ 2 ತಾಸು ನೀರಿನಾಗ ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಸ್ವಲ್ಪ ಎಲ್ಲ ಡ್ರೈ ಮಾಡ್ಕೋಬೇಕು. ಆ ಮಾಡ್ಕೊಂಡ ಬಳಕ ಸಣ್ಣಂಗಿ ಹೊಳ್ಕೊಬೇಕ್ರಿ. ಸಣ್ಣಂಗಿ ಹೊಳ್ಕೊಂಡು ಬಳಕ 2 ಸ್ಟೀಲ್ ಬೊಗಣ್ಯಾಗ ಅದಕ್ಕೆ 50 ಲಿಂಬೆನ ಹಾಕೊಂಡೇನಿ. ಈ ಹಾಕೊಂಡು ಬಳಕ ಸಕ್ಕರೆ ನೋಡ್ರಿ, ಆ ಶೇರ್ಲೆ 3 ಕೆ ಜಿ ಸಕ್ಕರೆ ತೊಗೋಬೇಕು ನೋಡ್ರಿ. ಈಗ 50 ಲಿಂಬೆಕಾಯಿಗೆ 3 ಕೆ ಜಿ ಸಕ್ಕರೆ ತೊಗೋಬೇಕು. ಇದಕ್ಕೆ 50 ಕಾಯಿ, ಇದಕ್ಕೆ 50 ಕಾಯಿ. ಅದಕ್ಕೆ 3 ಕೆ ಜಿ ಸಕ್ಕರೆ, ಅದಕ್ಕೆ 3 ಕೆ ಜಿ ಸಕ್ಕರೆ. ಆಮೇಲೆ ಇದು ಸ್ವೀಟು ಉಪ್ಪಿನಕಾಯಿ ಅಂತಾರೆ, ಖಾರ ಉಪ್ಪಿನಕಾಯಿ ಅಂತಾರೆ. 2 ಥರ ನಾ ಈ ಉಪ್ಪಿನಕಾಯಿ ಹಾಕ್ಲತ್ತೀನಿ ನೋಡ್ರಿ. ಈ ರೆಸಿಪಿ ಏನು ಹೇಳ್ತೀನಿ ನೋಡ್ರಿ, ಒಂದು ಸ್ವೀಟ್ದು ಒಂದು ಖಾರ. ಈ ರೀತಿ ಹಾಕೊಂಡಿದ್ದು ನೋಡ್ರಿ. ಹಾಕೊಂಡು ಬಳಕ ಇದೇ ನೋಡ್ರಿ ಲವಂಗ, ದಾಲ್ಚಿನ್ನಿ ಮತ್ತು ಸ್ವಲ್ಪ ಕರಿಮೆಣಸದಾವೆ. ಇದೇನು ಖಾರ ಉಪ್ಪಿನಕಾಯಿ ಅಂತಾರಲ್ಲ, ಆ ಖಾರ ಉಪ್ಪಿನಕಾಯಿಗೆ ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕ್ರಿ. ಇದನ್ನು ಹಾಕೊಂಡು ಬಳಕ ಈಗ ಹಾಕೊಂಡು ನೋಡ್ರಿ. ಅಂತ ಆಮೇಲೆ ನೋಡ್ರಿ, ಈ 50 ಲಿಂಬೆಕಾಯಿಗೆ ಅರ್ಧ ಕೆ ಜಿ ಉಪ್ಪು ಹಾಕೋಬೇಕು ನೋಡ್ರಿ. 3 ಕೆ ಜಿ ಸಕ್ಕರೆ, ಅರ್ಧ ಕೆ ಜಿ ಉಪ್ಪು ಅಂತ ಸ್ವಲ್ಪ ಇವು ಕುಟ್ಟು ಪುಡಿ ಮಾಡಿದ ಲವಂಗ, ದಾಲ್ಚಿನ್ನಿ ಇವೆಲ್ಲ ಹಾಕೊಂಡಿದ್ದು ನೋಡ್ರಿ. ಆಮೇಲೆ ಇದಕ್ಕೆ 50 ಲಿಂಬೆಕಾಯಿಗೆ ಇದು ಅರ್ಧ ಕೆ ಜಿ ಉಪ್ಪು ನೋಡ್ರಿ. ಇದು ಸಕ್ಕರೆ 3 ಕೆ ಜಿ ಈ ರೀತಿ ಹಾಕ್ಕೊಂಡು ಅಂತ ಆಮೇಲೆ ನೋಡ್ರಿ, ಈ ಅಚ್ಚ ಖಾರದ ಪುಡಿ ನೋಡ್ರಿ 1/4 ಕೆ ಜಿ ನೋಡ್ರಿ. ಇದು 1/4 ಕೆ ಜಿ ಬಟ್ಲೈತಿ. ಇದರಲ್ಲೇ ಒಂದು ಬಟ್ಲ ಇದಕ್ಕೊಂದು ಹಾಕೊಂಡೀನಿ, ಇದಕ್ಕೊಂದು ಹಾಕೊಂಡೀನಿ. 50 ಲಿಂಬೆಕಾಯಿಗೆ ಹಾಕೊಂಡಿ ನೋಡ್ರಿ, ಅಡ್ಡಕ್ಕೆ ಒಂದೊಂದು ಹಾಕೊಂಡೀನಿ. ಆಮೇಲೆ ಇಷ್ಟೇ ನೋಡ್ರಿ, ಏನೂ ಇಲ್ಲ. ಇದನ್ನು ಸಣ್ಣ ಒಂದು ಚಮಚೆ ಸಹಾಯದಿಂದ ತೆಳಗಿನ ಮ್ಯಾಲೆ ತಿರುವಾಡಬೇಕು. ಅಂದಾಗ ಸ್ವಲ್ಪ ಎಲ್ಲ ಡ್ರೈ ಇರ್ತೈತ್ರ. ಇದನ್ನು ಸ್ವಲ್ಪ ತೆಳಗಿನ ಮ್ಯಾಲೆ ಸ್ವಲ್ಪ ಜಲಿಸ್ಬೇಕ್ರಿ. ಇದನ್ನು ನೋಡ್ರಿ ಈ ಥರ ಚಮಚೆಲೆ ಸಹಾಯದಿಂದ ಬರೋದಿಲ್ಲತ್ತಂದ ಸ್ವಲ್ಪ ಏನು ಮಾಡೋದು, ಸ್ವಲ್ಪ ತಿರ್ವಾಡ್ಕೊತ ಜಲಿಸ್ಕೊತ ಹಾಕೋಬೇಕ್ರಿ. ನೋಡ್ರಿ ಈ ಥರ ಮಾಡಿ ತೆಳಗಿನ ಮ್ಯಾಲೆ ಹಿಂಗೆ ಆತಾವ, ಈ ಥರ ಜಲಿಸ್ಬೇಕು. ಇದು ನೋಡ್ರಿ ಬರೀ ಟೋಟಲಿ ರಸ ಬಿಟ್ಟಿಲ್ಲ, ಏನಿಲ್ಲ, ಹಿಂಗೆ ಇರ್ತೈತ್ರಿ. ಇದಕ್ಕೂ ಇದೇ ರೀತಿ ಮಾಡ್ಕೋಬೇಕು ನೋಡ್ರಿ. ಇದಕ್ಕೂ ಇದೇ ರೀತಿ ಮಾಡ್ಕೋಬೇಕು. ಮತ್ತು ಇದು ಸ್ವೀಟ ಖಾರ ಯಾವ ರೀತಿ ಅಂದ್ರೆ ರೀ, ಇವು 2 ಪ್ರೊಸೀಜರ್ ಒಂದರಿದ. ಖಾರಕ್ಕೆ ಸ್ವಲ್ಪ ಲವಂಗ, ದಾಲ್ಚಿನ್ನಿ, ಸ್ವಲ್ಪ ಕರಿಮೆಣಸು ಹಾಕೋತಾರೆ. ಸ್ವೀಟ್ಗೆ ಅದೇನು ಹಾಕ್ಕೊಳಂಗಿಲ್ಲ ನೋಡ್ರಿ. ಇವು ಫಕ್ತ 3 ಕೆ ಜಿ ಸಕ್ಕರೆ, ಅರ್ಧ ಕೆ ಜಿ ಉಪ್ಪು, 1/4 ಕೆ ಜಿ ಅಚ್ಚ ಖಾರದ ಪುಡಿ, 50 ಲಿಂಬೆಕಾಯಿಗೆ ಇಷ್ಟೇ ಹಾಕೋತಾರೆ. ಅಂತ ಖಾರದಕ್ಕೆ ಇದೇನು ನೋಡ್ರಿ, ಶೇಮ್ ಎಲ್ಲ ಮೆತ್ತಡೆಲ್ಲ ಅದಕ್ಕೆ ಸ್ವಲ್ಪ ಲವಂಗ, ದಾಲ್ಚಿನ್ನಿ ಮತ್ತು ಸ್ವಲ್ಪ ಕರಿಮೆಣಸು ಇಟ್ಟಾಗ ಬೆಚ್ಚ ಮಾಡಿ ಹಾಕೋತಾರೆ. ಇವು 2 ನೋಡ್ರಿ, ಸ್ವೀಟ್ಗೆ ಮತ್ತು ಖಾರಕ್ಕೆ ಇರೋ ವ್ಯತ್ಯಾಸ ಇಟ್ಟ ಈ ರೀತಿ ಮಾಡಿ ಒಂದು ಬಿಳಿ ಬಟ್ಟೆ ತೊಗೊಂಡು ಮ್ಯಾಲೆ ಕಟ್ಕೋಬೇಕು ನೋಡ್ರಿ. ಈ ಥರ ಕಟ್ಕೊಂಬಳಕ ಇದನ್ನು ಬಿಸಿಲಾಗ ಇಡ್ಕೋಬೇಕು ನೋಡ್ರಿ. ಇದು 3 ರಿಂದ 4 ದಿನ ಬಿಸಿಲಾಗ ಇಡಬೇಕು. ಮತ್ತು ಬೆಳಗ್ಗೆ ಏನು ಮಾಡಬೇಕು, ಸ್ನಾನ ಆದ ನಂತರ ಇದೊಂದು ಚಮಚೆ ಸಹಾಯದಿಂದ ತಿರುವಾಡಬೇಕು ನೋಡ್ರಿ. ತಿರುವಾಡಿದಾಗ 3 ರಿಂದ 4 ದಿನ ತಿರುವಾಡಿದ ಬಳಕ ಆಮೇಲೆ ನಮ್ಮ ಕಲ್ಬರ್ನಿ ಏನು ನಾವು ಎದ್ರಾಗ ತೆಗೆದಿಡ್ತೀರೋ ಅದ್ರಾಗ ತೆಗೆದಿಡುತ್ತೆ ನೋಡ್ರಿ. ಇವು ಭಾಳ ಚಲೋ ಆಗ್ತವೆ, ಮಾಡಿ ನೋಡ್ರಿ. ಏನು 2 ವರ್ಷ ಆದ್ರೂ ಭೀ ಏನು ಉಪ್ಪಿನಕಾಯಿ ಕೆಡಂಗಿಲ್ಲ. ಆ ರೀತಿ ಭಾಳ ಚಲೋ ಆಗ್ತವೆ. ಈ ರೀತಿ ಮಾಡ್ಕೋರಿ. ನಮ್ಮಲ್ಲಿ ಉಪ್ಪಿನಕಾಯಿ ಎಲ್ಲ ಖಾಲಿ ಆಗಿದ್ದು ಅದಕ್ಕೆ ಮಾಡಬೇಕಂತ ಮಾಡಿದ್ದೆ ನೋಡ್ರಿ. ಆಮೇಲೆ ಲಿಂಬೆಕಾಯಿ, ಮಾವಿನಕಾಯ್ದು ಯಾವ ರೀತಿ ಹಾಕ್ತಾರಂತ ತೋರಿಸ್ತೀನಿ. ಈ ಲಿಂಬೆಕಾಯ್ದು ಹಾಕೀನಿ ಈಗ ನೋಡ್ರಿ. ಇದು ಮರುದಿನ ನೋಡ್ರಿ ಈ ರೀತಿ ಸ್ವಲ್ಪ ರಸ ಬಿಟ್ಟಿರ್ತೈತಿ. ಮತ್ತು ಈ ಸ್ವಲ್ಪ ರಸ ಭಾಳ ಇಲ್ಲ, ಸ್ವಲ್ಪ ಗಟ್ಟಿ ಐತಿ ನೋಡ್ರಿ. ಮರುದಿನ 3 ದಿನ 4 ದಿನ ಆದ ಬಳಕ್ರಿ ಪೂರ್ತಿ ರಸ ಇರ್ತೈತಿ. ಈ ಎಲ್ಲ ಇದು ಹಾಕಿಡ್ಲಕ್ಕ ಭಾಳ ಚಲೋ ಆಗ್ತೈತಿ ನೋಡ್ರಿ. ಅದು ಈ ರೀತಿ ಮಾಡ್ಕೊಳ್ಳೋದು. ಬಿಸಿಲಾಗ 3 ರಿಂದ 4 ದಿನ ಅಟ್ಟ ಇಡೋದು ನೋಡ್ರಿ. ಈ ರೀತಿ ಇಂಥ ಕಲ್ಬರ್ನ್ಯಾಗ ಹಾಕೊಳ್ಳೋದು. ಹಣ್ಣು ಜೊತೆ, ಚಪಾತಿ ಜೊತೆ. ಈ ಚಿಕ್ಕ ಮಕ್ಕಳು ಮಾತ್ರ 1 ಚಪಾತಿ ತಿನ್ನಲ್ಲಿ 2 ಚಪಾತಿ ತಿಂತಾವ. ಸ್ವಲ್ಪ ಉಪ್ಪಿನಕಾಯಿ ಎಣ್ಣೆ ಹಚ್ಚಿ ಕೊಟ್ರಂದ್ರೆ ಭಾಳ ಚಲೋ ತಂಗಿ ತಿಂತಾವ. ಮಾಡಿ ನೋಡ್ರಿ ನೀವು. ಹುಡುಗರಿಗೆ ಚಪಾತಿ ಉಪ್ಪಿನಕಾಯಿ ಹಚ್ಕೊಡಿ, ಹುಡುಗರು ಭಾಳ ಇಷ್ಟಪಟ್ಟು ತಿಂತಾವ ನೋಡ್ರಿ. ಎಷ್ಟು ಫುಲ್ ರಸ ಆಗೈತೆ ನೋಡ್ರಿ. 4 ದಿನ ಆದ ಬಳಿಕ ತೆಗ್ದೀವಿ.
ಇಂಥ ಕಲಬರ್ನ್ಯಾಗ ಹಾಕಿಟ್ರೆ ಇಡೋದ್ರಿಂದ ಏನೂ ಕೆಡೋದಿಲ್ಲ ನೋಡ್ರಿ. 3-4 ವರ್ಷ ಹಂಗೆ ಇರ್ತಾವೆ. ಕರೆ ನಮಗೆ 1 ವರ್ಷ ಆದ್ರೆ ಸಾಕ್ರಿ ಸಾಕಟ್ಟ ತಂದ ಉಪ್ಪಿನಕಾಯಿ ಹಾಕಿರ್ತೀವಿ. 1 ವರ್ಷ ತನಕ ಕುಲ್ಲ ಆಗೇ ಇರ್ತಾರವ. ಅವ್ರಿಗೊಂದು ಜರ ಕೂಡಿ ಇವ್ರಿಗೊಂದು ಜರ ಕೂಡ ತಂದ ನೋಡಂತ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.